ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸಿದ್ದರಾಮಯ್ಯಗೆ ಸ್ವಾಗತ. ನಾನು ನಿಮ್ಮ MI ಅಥವಾ ಮಲ್ಲಪ್ಪ ಜೋತವರ್. ಆತ್ಮೀಯರೇ, ಇದನ್ನು ನಮ್ಮ ವಿಜೇಂದ್ರವರು BYV ಕೆಳಗೆ ಇಳಿಯುವವರೆಗೆ ಈ ಅಂತರ್ಯುದ್ಧ ನಿಲ್ಲಕ್ಕಿಲ್ಲ. ಒಂದು ಕಡೆ ಏನೋ ಯತ್ನಾಳರು ಮೌನ ವಹಿಸಿದ್ರು ಅಂತ ಏನೋ ಸುದ್ದಿಗಳು ಬರ್ತಾಯಿದ್ದು. ಆದರೆ ಈಗ ಮತ್ತು ನಮ್ಮ ಕುಮಾರ್ ಬಂಗಾರಪ್ಪ ಯತ್ನಾಳರ ಬಣ ಸಣ್ಣದಾಗೆ ಒಡೆದು ಹೋಯಿತು, ಏನೋ ಆಯಿತು ಅಂತ ಏನೋ ಸುದ್ದಿಗಳಿದ್ದು. ಅದು ಮತ್ತೆ ಹೊಸ ರೂಪ ತೊಗೊಳಿಗತ್ತದ, ಇನ್ನೂ ಮುಗಿದಿಲ್ಲ ಅದು. BSY ಏನಿದ್ದಾರೆ ಅವ್ರ ಮಗ BY ವಿಜೇಂದ್ರ ಇಡಲೇಬೇಕು ಗದ್ದಿಗೆಯಿಂದ, ಅದು ಬದಲಾವಣೆ ಆಗಲೇಬೇಕು ಅಂತ ನಮ್ಮ ಯತ್ನಾಳರ ಬಣ ಅದರೋ ಕುಮಾರ್ ಬಂಗಾರಪ್ಪ ಈ ಸ್ಟೇಟ್ಮೆಂಟ್ ಕೊಡೋ ಜೊತೆಗೆ ಇದರಿಂದ ದಿನ ಯತ್ನಾಳರ ಬಣ ಮತ್ತಷ್ಟು ಗಟ್ಟಿ ಆಗ್ಲಿಕ್ಕತ್ತದ. ನಾವು ಇದು ಬಿಡೋದಿಲ್ಲಪ್ಪ, ಸರಿಸೇ ಬಿಡ್ತೀವಿ ಅವ್ರನ್ನ ಅಂತೇಳಿ. ಹೀಗಾಗಿ ಒಂದು ಮೊದಲಿನ ಮತ್ತೊಂದು ಮೊದಲಿಗೆ ಹೋಗ್ತಾ ಇದೆ, ಇದು ಮುಗಿಯೋಂಗೆ ಕಾಣೋದಿಲ್ಲ. ಇನ್ನೇನು ಮುಂದಿನ ಹಾದಿ ಎರಡರಲ್ಲಿ ಒಂದು ಆಯ್ಕೆ. ಈಗ ಹಲವು ಸಲ ಹೇಳಿದ್ವಿ ಮಾತನ್ನು, ಒಮ್ಮೆಲ್ಲ ದಿನನಿತ್ಯದ ಬಗ್ಗೆ ಮಾತಾಡ್ತಾ ಇದ್ವಿ. ನಮ್ಮ ವಾಹಿನಿ ಮೂಲಕ ನಾವು ಹೇಳ್ತಾನೆ ಇದ್ದೀವಿ, ಇದು ಬದಲಾಗಬೇಕಾದ್ರೆ ಹೈಕಮಾಂಡ್ ಇಬ್ಬರಲ್ಲಿ ಒಬ್ಬರೇ ಇಟ್ಕೋಬೇಕು. ಒಂದೇ ತಕಡಿಯಲ್ಲೇ ಈ ಎರಡೂ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ಎರಡು ಕಪ್ಪಿಗಳು ಅನ್ರಿ ಮತ್ತೇನು ಕೊಡ್ಲಿಕ್ಕೆ ಸಾಧ್ಯ ಇಲ್ಲ, ಜಿಗಿದು ಹೋಗೋ ನಾವು. ಈಗ ಅಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ ರೀ. ಅವ್ರೊಳಗೆ ಯಾರನ್ನು ಇಟ್ಕೋಬೇಕು ಅನ್ನೋದು ಇನ್ನು ಹೈಕಮಾಂಡ್ಗೆ ಬಿಟ್ಟಿದ್ದು. ಯಾರಿಂದ ಹೆಚ್ಚು ಲಾಭ ಆಗ್ತದೆ ಪಾರ್ಟಿಗೆ, ಯಾರಿಂದ ಉಳಿತದೆ ಅಂತೇಳಿ. ಯಾಕೆ ಇವರು ಒಂದು ಆರೋಪ ಮಾಡೋದು, ಅವರು ಒಂದು ಆರೋಪ ಮಾಡೋದು, ಆರೋಪಕ್ಕೆ ಮತ್ತೊಂದು ಪ್ರತ್ಯಾರೋಪ ಮಾಡೋದು, ಈ ಒಂದು ದಿನನಿತ್ಯ ಹೆಚ್ಚಾಗಿದ್ದಾವೆ. ಯತ್ನಾಳರು ತಾವು ಬಾಯಿಯನ್ನು ಸ್ವಲ್ಪ ಏನೋ ಮೌನ ವಹಿಸಿರ್ಬೋದು, ಆದರೂ ಅವರು ಇನ್ನೂ ಮೌನ ವಹಿಸಿಲ್ಲ, ಸಂಕೇತ ಆ ರೀತಿ ಇಲ್ಲ. ಮೌನ ವಹಿಸಿದ್ರು ಸಹಿತ ಅದರಿಂದ ಪ್ರತಿಭಟನೆಯ ಧ್ವನಿ ಕೇಳಿ ಬರ್ತಾ ಇದ್ದಾರೆ. ಕುಮಾರ್ ಬಂಗಾರಪ್ಪನವರಿಂದ ರಮೇಶ್ ಜಾರಕಿಹೊಳಿ ಹೋಗಿ ಭೇಟಿಯಾಗಿ ಮಾತಾಡಿದ್ದಾರೆ, ಇನ್ನುಳಿದವ್ರು ಭೇಟಿಯಾಗಿದ್ದಾರೆ. ಸಂಘಟನೆ ಇನ್ನಷ್ಟು ಗಟ್ಟಿಯಾಗಿದ್ದಾರೆ. ಅದು ಈಗ ಡೂ ಆರ್ ಡೈ ಪರಿಸ್ಥಿತಿ ಬಂದಿರ್ತದೆ. ಇವ್ರು ಬೇಕಾ ಅವ್ರು ಬೇಕಾ, ಹೈಕಮಾಂಡಿನ ಆಯ್ಕೆ ಮಾಡೋದು ಅವ್ರಿಗೆ ಬಿಟ್ಟಿದ್ದು. ಇಬ್ಬರು ಮಾತ್ರ ಇದ್ದರೆ 2028ರಲ್ಲೇ ನಿಶ್ಚಿತವಾಗಿಯೂ BJP ಇನ್ನೊಮ್ಮೆ ಆಯ್ಕೆ ಆಗುವಂಥ ಕನಸು ಕಾಣೋಕ್ಕೆ ಸಾಧ್ಯನೇ ಇಲ್ಲ. ಅಷ್ಟ ಸತ್ಯದು. ಯಾಕೆಂದ್ರೆ ಇವ್ರು ಏನೋ ಗ್ಯಾರಂಟಿ ಹೇಳಿದ್ರು, ಒಕ್ಕಟ್ಟು ಇಲ್ಲ, ನಾಯಕ ಇಲ್ಲ. ಯಾವ ನಾಯಕರು? ಕುಮಾರ್ ಬಂಗಾರಪ್ಪ ಶಿವಮೊಗ್ಗಕ್ಕೆ ಅಲ್ಲಿ ಸ್ವಲ್ಪ ಸೀಮಿತರು. ಅಲ್ಲಿ ಮಾತ್ರ ಯಡಿಯೂರಪ್ಪನವ್ರ ಮಗನ ಜೋರದ ಇದರಲ್ಲೇ ಶಿವಮೊಗ್ಗ ಸುತ್ತಮುತ್ತ ಸೊರಬ ಇನ್ನುಳಿದ ಕಡೆ. ಇನ್ನು ರಮೇಶ್ ಜಾರಕಿಹೊಳಿ ಅವರು ಬೆಳಗಾವಿ ಸುತ್ತಮುತ್ತ, ಅದರಲ್ಲೂ ಗೋಕಾಕ್ ಮತ್ತು ಸುತ್ತಮುತ್ತ ಏನೋ ಸ್ವಲ್ಪ ಪ್ರಭಾವ ಇರ್ಬೋದು, ಎಲ್ಲ ಕಡೆ ಇಲ್ಲ. ಅರವಿಂದ್ ಲಿಂಬಾವಳಿ ಅವ್ರದ್ದು ಅಷ್ಟ ಪರಿಸ್ಥಿತಿ. ಮುಂದೆ ಬರುತ್ತಿರೋದು ಅನೇಕರು. ಸಿಟಿ ರವಿ ಅವರು ಚಿಕ್ಕಬಳ್ಳಾಪುರ ಅಲ್ಲೇ ಸೀಮಿತಲ್ಲಿ ಬಿದ್ದಿದ್ದಾರೆ. ಈಗ ಹೀಗೆ ಈ ಲಿಮಿಟೆಡ್ ಇದ್ದಾರೆ. ಯಡಿಯೂರಪ್ಪನವ್ರಿಗೆ ಒಂದಿಷ್ಟು ವಿಸ್ತೀರ್ಣ ಇಲ್ಲಂತಲ್ಲ, ಆದರೆ ಮೆಜಾರಿಟಿ ಮಾಡುವಷ್ಟು 113 ಸೀಟ್ ಗೆದ್ದೇ ತರ್ತಾರೆ ಅನ್ನುವಂಥ ಆತ್ಮಬಲ ಇಲ್ಲಿವರೆಗೆ ತೋರಿಸಿಲ್ಲ ಅವರು. ಅದು ಹೌದು, ಒಬ್ಬ ನಾಯಕರು ಇವರೆಲ್ಲರಿಗಿಂತಲೂ ಒಂದು ಕೈ ಹೆಚ್ಚು ಮುಂದುವರೆದಂಥವ್ರು, ಅದರಲ್ಲಿ ಎರಡು ಮಾತಿಲ್ಲ. ಲಿಂಗಾಯತರು ಅವರು ನಮ್ಮ ತರಣ ಅಷ್ಟು ಸತ್ಯದ. ಆದರೆ ಉಳಿದವರು ಒಕ್ಕಲಿಗರು ಅವರು ಇವರೆಲ್ಲ ಅವರೆಲ್ಲ ಬರಬೇಕಾಗಿದ್ದಾರೆ. ಇವರೆಲ್ಲ ಒಕ್ಕಟ್ಟೇ ಇರಬೇಕು. ಸಿಟಿ ರವಿ ಆಯಿತು, ಇನ್ನುಳಿದವ್ರು ಆಯಿತು, R ಅಶೋಕ್ ಆಯಿತು, ಬೊಮ್ಮಾಯಿ ಅವರಾಯ್ತು, ಅದೇ ಕಾಲ ಸದಾನಂದ ಗೌಡ್ರಾಯ್ತು. ಇವರೆಲ್ಲ ಒಕ್ಕಟ್ಟಾಗಲಾರ್ದ ಕೆಲಸ ಆಗೋದೇ ಇಲ್ಲ. ಒಕ್ಕಟ್ಟಿದ್ದಾಗ 105 ಆಗಬೇಕಾದ್ರೆ ತೇಗಿ ಹೋಯ್ತು. ನೋಡಿದ್ವಿ ನಾವು. ಇವಾಗ KGP ಸಂದರ್ಭದಂತೆ ಗೊತ್ತಾಯ್ತು ಅವ್ರು ಎಷ್ಟು ಮಟ್ಟದ ಅಂತೇಳಿ. BJPದ ಮಟ್ಟ ಎಷ್ಟದ ಗೊತ್ತಾಗಿದೆ. ಇನ್ನು ಈಗೇನು ಜಗಳ ಹತ್ತದಲ್ಲ, ಇದು ಇನ್ನು ಅವ್ರು ತಿಳ್ಕೊಬೇಕಷ್ಟೆ. ಯಾರು ಹೇಳಿ ಏನಲ್ಲ, ಒಂದು ಅವ್ರು ತಿಳ್ಕೊಂಡು ತಾವು ಹಿಂಸರಿಬೇಕು, ಇಲ್ಲ ಹೈಕಮಾಂಡಿಗೆ ಶಸ್ತ್ರಚಿಕಿತ್ಸೆ ಮಾಡಬೇಕು. ಅದೊಂದು ಪರಿಹಾರ. ಇವ್ರು ಇಟ್ಕೊಳ್ಳೋದು ಅಥವಾ ಅವ್ರು ಇಟ್ಕೊಳ್ಳೋದು, ಅಥವಾ ಇವರಲ್ಲೇ ಯಾರಾದರೂ ಇಲ್ಲ ಇವ್ರು ಗೆಲ್ತಾರ, ಇವರಲ್ಲಿ ಶಕ್ತಿ ಅದ, ಹಣಬಲ ಅದ, ತೋಳ್ಬಲ ಅದ, ಎಲ್ಲ ಬಲ ಅದ. ಈ ಒಂದು 8 ಜನರಲ್ಲೇ ಇವ್ರು ಇಡೀ ಕರ್ನಾಟಕದಲ್ಲಿ BJPನ ಗೆಲ್ಲಿಸ್ತಾರೆ ಅನ್ನುವಂಥ ಮನವರಿಕೆ ಏನಾದರೂ BJPಗೆ ಆಗಿದ್ರೆ ಇವ್ರು ಇಟ್ಕೊಂಡು ವಿಜೇಂದ್ರ ಅವರು ಗೇಟ್ ಪಾಸ್ ಕೊಡೋದು ಭಾಳ ಉತ್ತಮ. ಯಾಕಂದ್ರೆ ಇನ್ನೂ ಹೊಂದಾಣಿಕೆ ಸಾಧ್ಯ ಇಲ್ಲ. ಯಾಕೆ ಇನ್ನು ಮುಂದೆ ಬರುತ್ತಿರೋದು ಏನಪ್ಪ ಅಂದ್ರೆ ಪೂರ್ತಿ ಬಡದಾಡ್ತಾರೋ ಕಚ್ಚಾಡ್ತಾರೋ ಅನ್ನೋ ಮಟ್ಟಿಗೆ ಬಂದು ನಿಂತಿದ್ದಾರೆ. ಯಾಕಂದ್ರೆ ನಮ್ಮ ಕುಮಾರ್ ಬಂಗಾರಪ್ಪನವರ ಮಾತು ಕೇಳಿದಾಗ ಹಂಗೆ ಅನ್ನಿಸ್ತದೆ. ಯಾಕಂದ್ರೆ ನಾವು ಅವ್ರ ಕೆಳಗಡೆ ಸೇರ್ತಿರ್ತೀವಿ, ಸತ್ಸಿದ್ಧ ಬಿಡೋದಿಲ್ಲ ಅನ್ನೋಷ್ಟು ಮಟ್ಟಿಗೆ ಬಂದಿದ್ದಾರೆ. ಯಾಕಪ್ಪ ಅಂತಂದ್ರೆ BJP ಪತ್ರಿಕಾಗೋಷ್ಠಿಯಲ್ಲಿ ವಿಜೇಂದ್ರ ಅವರು KPCC ಅಧ್ಯಕ್ಷರ ಬದಲಾವಣೆ ಬಗ್ಗೆ ಮಾತನಾಡೋ ಔಚಿತ್ಯ ಏನಿದೆ? ನಮ್ಮ ಬಗ್ಗೆ ಮಾತಾಡಬೇಕು, ಬಿಟ್ಟು ಅವ್ರ ಬಗ್ಗೆ ಯಾಕೆ ಮಾತಾಡ್ತಾರೆ ಇವರು ಅಂತ ಒಂದು ಪ್ರಶ್ನೆ ಮಾಡ್ತಾರೆ. ನಂತರ ನಿಮ್ಮನ್ನೇ ಬದಲಾವಣೆ ಮಾಡಬೇಕೆಂದು ನಾವು ಹೊರಟಿದ್ದೇವೆ.
ನಾವು ನಿಮ್ಮನ್ನ ಬದ್ ಮಾಡಕ್ಕೆ ಹೊಂಟೀವಿ, ನೀವು ಬೇರೊಂದು ಅಧ್ಯಕ್ಷರು ನೀವು ಮಾತಾಡೋದು ನೀನು ಹಾಕ ಅಂತ ಕೇಳ್ತಾ ಇದ್ರು ಕುಮಾರ್ ಬಂಗಾರಪ್ಪನವರು. ಆಂದೋಲನ ಮಾಡ್ತೀವಿ ಹಾಗೆ ಹೀಗೆ ಹೇಳಿದ್ರಿ, ಎಲ್ಲಿ ಮಾಡಿದ್ರಿ, ಯಾವ ಆಂದೋಲನ ಮಾಡಿದ್ರಿ? ರಾಜ್ಯ ಸರ್ಕಾರದ ವಿರುದ್ಧ ಆಂದೋಲನ ಹೋರಾಟ ನಡೆಸಲು ಹಲವು ಅವಕಾಶಗಳಿದ್ದವು, ಅವುಗಳನ್ನು ಕೈಚಲ್ಲಿ ಯಾವ ಆಂದೋಲನ ಮಾಡುತ್ತೀರಿ? ನೀವು ಯಾವ ಆಂದೋಲನ ಮಾಡೋರು ಎಲ್ಲಿದ್ರಿ ನೀವು ಅಂತ ಕುಮಾರ್ ಬಂಗಾರಪ್ಪನವ್ರು ಕೇಳ್ತಾ ಇದ್ದಾರೆ. ನೀವೇನು ಇಲ್ಲ, ನಿಷ್ಕ್ರಿಯ ಆಗಿದ್ದೀರಿ. ಹಾಗೆ ನಿಷ್ಕ್ರಿಯ ಯಾಕಾದ್ರಿ ಅನ್ನೋಕ್ಕೆ ಅವರ ಉತ್ತರ ಕೊಡ್ಬೇಕು. ಯಾಕಂದ್ರೆ ನಿರಂತರ ಯತ್ನಾಳರು ಇವ್ರು ಕೆಲಸ ಮಾಡಲಿಕ್ಕೆ ಕೊಟ್ಟಿಲ್ಲ ಅನ್ನೋದು ಈಗ ಕಂಡು ಬಂದಂಥ ಮೇಲ್ಪದಿನ ಸತ್ಯದು. ಇದು ಸ್ವತಃ ಯತ್ನಾಳರು ಒಪ್ಕೋಬೇಕಾಗ್ತದೆ, ಅವ್ರ ಬೆಂಬಲಿಗರು ಒಪ್ಕೋಬೇಕಾಗ್ತದೆ. ಮುಡಾದ ಸಭೆಗೆ ಇನ್ನೂರು ಸಭೆಗೆ ಏನೋ ಪ್ರಯತ್ನ ನಡೆಸಿದ್ರು ಅವರು, ಇಲ್ಲಂತಲ್ಲ. ಮುಡಾದ ಒಳ್ಳೆ ಡೆವಲಪ್ಮೆಂಟ್ ಆಗ್ತಾಯಿತ್ತು. ವಾಲ್ಮೀಕಿ ಹಗರಣದ ಬಗ್ಗೆ ಜೋರ್ದಾರ ನಡೀತಾ ಇತ್ತು. ತಮಗೆ ತಿಳಿದ ಮಟ್ಟದಲ್ಲಿ ಅವ್ರು ಬೆನ್ನತ್ತಿದ್ರು. ಆ ಸಂದರ್ಭದಲ್ಲೇ ಇವರು ಬೆಂಬಲ ಸೂಚಿಸಲಿಲ್ಲ. ಮೇಲ್ಮೇಲೆ ಒಬ್ರಿಗೆ ಆರೋಪ ಪ್ರಚಾರ ನಿರಂತರ ಅದ ಇದೆ. ಹೀಗಾಗಿ ಬಿ ಜೆ ಪಿ ಹೀಗಾಗಿದ್ದರೆ ಇಬ್ಬರು ಕಾರಣಕರ್ತರು. ಕೇವಲ ಯತ್ನಾಳ್ ಒಬ್ಬರ ಕಾರಣ, ಅಥವಾ ಕೇವಲ ವಿಜೇಂದ್ರ ಒಬ್ಬರ ಕಾರಣ, ಅಥವಾ ಕುಮಾರ್ ಬಂಗಾರಪ್ಪನವ್ರ ಕಾರಣ, ರಮೇಶ್ ಜಾರಕಿಹೊಳಿ ಕಾರಣ ಅಂತಲ್ಲ. ಇವರೆಲ್ಲರ ಒಟ್ಟ ಸಂಘಟನೆಯ ವಿರುದ್ಧದ ಹೋರಾಟದಿಂದಾಗೆ ಇವತ್ತು ಬಿ ಜೆ ಪಿ ಹೆಚ್ಚು ಕಡಿಮೆ ಮೂಲ ಗುಂಪಾಗುವಂಥ ಸಂದರ್ಭ. ಹೌದು, ಭಾಳಷ್ಟು ತಪ್ಪುಗಳಾಗಿತ್ತು ಕಾಂಗ್ರೆಸ್ನಿಂದ, ಒಂದು ಎರಡೋ. ಅವಳು ಎಲ್ಲರೂ ಹುಡುಗರು ಒಕ್ಕಟ್ಟಾಗಿ ಎದುರಿಸಬೇಕಾಗಿತ್ತು. ಆದರೆ ನಿಮಗೆ ವಿಜೇಂದ್ರ ನೇತೃತ್ವದಲ್ಲಿ ಅದನ್ನು ಎದುರಿಸೋದು ಬೇಡಾಗಿತ್ತು, ಅವರಿಗೆ ನಿಮ್ಮ ನೇತೃತ್ವದಲ್ಲಿ ಬೇಡಾಗಿತ್ತು. ಹೀಗಾಗಿ ಕಾಂಗ್ರೆಸ್ ಇಲ್ಲಿ ತಪ್ಪಿಸ್ಕೊಂಡ್ರು. ಈಗ ನೀವು ಏನೋ ವಾದ ಮಾಡಿರಿ, ಡಿ ಕೆ ಶಿ ಪರ ನಿಲ್ತಾರೆ, ಹಾಗೆ ಹೀಗೆ ಇರಲಿ. ನೀವು ವಿಜೇಂದ್ರ ಟೀಕಾ ಮಾಡಿರಿ ಮತ್ತು ಕುಟುಂಬ ರಾಜಕಾರಣ ಮಾಡ್ತಾರೆ ಅಂದ್ರೆ ಏನು ಅಡ್ಡಿ ಇಲ್ಲ. ಕುಮಾರ್ ಬಂಗಾರಪ್ಪನವ್ರು ನೀವು ಕುಟುಂಬ ರಾಜಕಾರಣ ಅಲ್ವೇನ್ರಿ? ನಿಮ್ಮ ತಂದೆಯವರು, ನೀವು ಮಧು ಬಂಗಾರಪ್ಪನವರು, ನಿಮ್ಮ ಸಹೋದರಿ, ಇದು ಕುಟುಂಬ ರಾಜಕಾರಣ ಅಲ್ಲೇನ್ರಿ? ನಿಮ್ಮಲ್ಲಿ ಅದಾವು ಇರಲಿ, ಏನಿಲ್ಲ, ಎಲ್ಲ ವಾತಾವರಣಕ್ಕಿದ್ದಾಗ ನಿಮಗೇನು ಆರೋಪ ಮಾಡ್ತಾ ಇಲ್ಲ ಇಲ್ಲಿ. ಆದರೆ ಅವ್ರು ಇಳಿಸಬೇಕಂತ ಕೂತಿದ್ದಾರಲ್ಲ, ಇದರಿಂದಾಗಿ ಅವ್ರು ಹೋದ್ರೆ ನೀವು ಇದ್ದಂಥವ್ರು ಬಿ ಜೆ ಪಿಯನ್ನು ನಿಮ್ಮ ಸ್ವಬಲದ ಮೇಲೆ ತರಲಿಕ್ಕೆ ಸಾಧ್ಯನಾ? ಇವತ್ತು ಕುಮಾರ್ ಬಂಗಾರಪ್ಪನವ್ರು ಉಳಿದವ್ರು ಸಹ ಉತ್ತರ ಕೊಡಬೇಕಾಗಿದೆ ಇದಕ್ಕೆ. ಯಾಕಂದರೆ ಮಧು ಬಂಗಾರಪ್ಪನವ್ರು ಶಿವಮೊಗ್ಗದಲ್ಲಿ ನಿಂತು ಬಿದ್ದರು, ಗೊತ್ತದ, ಎಲ್ಲ ಒಂದೇ ಲೆವೆಲ್ದಲ್ಲಿ ಇದ್ದೀರಿ ನೀವೆಲ್ಲ. ಮಧು ಬಂಗಾರಪ್ಪನವ್ರು ನೀವು, ಯಾಕಂದ್ರೆ ಬಂಗಾರಪ್ಪನವರು ಒಂದು ರಾಜ್ಯ ಮಟ್ಟದಲ್ಲಿ ಒಂದು ನಾಯಕತ್ವ ಇತ್ತು ಅವರಿಗೆ. ಹಿಂದುಳಿದವರಪ್ಪ ಅಥವಾ ಹಿಂದುಳಿದ ಜನಾಂಗದ ಪ್ರತಿನಿಧಿ ಅವರು ಅಂತಾರೆ. ನಿಮಗಂತ ಯಾವ ಏನಪ್ಪ ಅವ್ರ ಮಗ ಅನ್ನೋದ್ರ ಬಿಟ್ಟರೆ ಮತ್ತಾವುದೂ ಇಲ್ಲ. ಇನ್ನೂ ಸ್ವಲ್ಪ ಫಿಲ್ಮ್ದಲ್ಲಿ ಸಿನಿಮಾ ಇಂಡಸ್ಟ್ರಿ ಒಂದು ಸ್ವಲ್ಪ ವರ್ಕ್ ಮಾಡಿರ್ಬೋದಿಲ್ಲ ಅಂತಲ್ಲ. ಆದರೆ ಅದಿಲ್ಲಿ ಗಣನೆಗೆ ಬರ್ತದೆ ಅಂತೇಳಿ ಗ್ಯಾರಂಟಿ ಇಲ್ಲ. ಅದಕ್ಕೆ ಏನೂ ಇರಲಿ, ನೀವೇನು ಬೆನ್ನತ್ತಿದ್ರಿ ವಿಜೇಂದ್ರ ಇಳಿಸ್ಬೇಕಂತೇಳಿ ಅವರು ಮನೆ ಕಳಿಸ್ಬೇಕಂತ ಬೆನ್ನತ್ತಿದ್ದಾರೆ. ಇಬ್ಬರು ಕೂಡ ಬಿ ಜೆ ಪಿನ ಮನೆಗೆ ಕರ್ಕೊಂಡು ಹೋಗಿಬಿಡುವಂಥ ಒಂದು ದೊಡ್ಡ ಏನಪ್ಪ ಅಂದ್ರೆ ವ್ಯವಹಾರ ನಡೆದು. ಇದರಿಂದ ಯಾರು ಇಲ್ಲದಾರೋ ಎಂಥದಾರೋ, ಇದರಿಂದ ಯಾರಾದಾರೋ ಅದು ವಿಷಯ ಬೇರೆ ಇದ್ದು. ಆದರೆ ಬಿ ಜೆ ಪಿ ಮಾತ್ರ ದಿನಕ್ಕೆ ವೀಕ್ ಆಗಲಿಕ್ಕೆ ಹಚ್ಚಿದ್ದಂತೆ ಸುಳ್ಳೇನಲ್ಲ. ಮತ್ತು ಇದರಿಂದ ಇಬ್ಬರಿಗೂ ಏನಾಗಬೇಕಾಗಿಲ್ಲ. ಯಾಕಪ್ಪ ಅಂತಂದ್ರೆ ಯಡಿಯೂರಪ್ಪನವರು ಆಯಿತು ಬಿಡಪ್ಪ, ನಾವು ಜಾಡ ತೊಗೊಳೋ ಕಾಂಗ್ರೆಸ್ ಆಗಲಿ ಅಂತೇಳಿ. ಮತ್ತು ನೀವೇ ಹೇಳುವಾಗ ಹೊಂದಾಣಿಕೆ ರಾಜಕಾರಣ ಮಾಡೋದ್ರಲ್ಲೇ ನಮ್ಮ ಯಡಿಯೂರಪ್ಪ ಅವರು ಎತ್ತು ಕೈ ಇದ್ದಾರೆ. ಹೀಗಾಗಿ ನಾಳೆ ಯಾವುದೇ ಗೌರ್ಮೆಂಟ್ ಬಂದವರು ತಮ್ಮ ಕೆಲಸ ಮಾಡ್ಕೊಂಡು ಹೋಗಿಬಿಡ್ತಾರೆ. ಆದರೆ ಇದೇ ಕೆಲಸ ಯತ್ನಾಳದ ಆಗ್ತದೆ, ಇನ್ನೊಬ್ರದ್ದು ಆಗ್ತದೆ ಅಂತ ಹೇಳೋಕ್ಕಾಗೋದಿಲ್ಲ. ಏನೋ ಆಗಲಿ, ಒಟ್ಟಿನಲ್ಲೇ ಈ ಒಂದು ಕುಮಾರ್ ಬಂಗಾರಪ್ಪನವರ ಅಥವಾ ಅವರ ಬೆಂಬಲಿಗರ ಅಥವಾ ಯತ್ನಾಳ್ ಬೆಂಬಲಿಗರ ಯತ್ನಾಳರ ವಿಂಗ ವೀಕ್ ಆಗಿದ್ದೇನೋ ಬಂದಾಯ್ತಪ್ಪ ಇದು ಜಗಳ ಅಂತ ಏನೋ ಒಂದು ಸ್ವಲ್ಪ ಪ್ರಚಾರ ಇತ್ತು, ಅಷ್ಟಾಗ ಇಲ್ಲ. ಗೋಧಿ ಮೀಡಿಯಾ ಪ್ರಸಾರ ಅಂತೇನೋ ಮಾತಾಡ್ತಾ ಇದ್ದಾರೆ. ಮಾತಾಡಿ ಯಾರು ಪ್ರಚಾರ ಆದರೆ ಬಿ ಜೆ ಪಿಗೆ ಮಾತ್ರ ಪ್ರಚಾರ ಆಗಲಿಕ್ಕತ್ತದ. ಅದರ ಒಂದು ಏನದ ಜನರ ನಡಕ್ಕಿದ್ದಂಥ ಒಂದು ಫೇಮ್ ಅದ, ಅವ್ರ ಬೆಂಬಲಿಗರಿಗೆ ನಿರಾಶೆ ಆಗಲಿಕ್ಕತ್ತದ ಅನ್ನೋದು ಮಾತ್ರ ನಿಲ್ಲಿಸೋಲ್ಲ. ಏನೋ ಆಗಲಿ, BYB ಕೆಳಗಿಳುವವರೆಗೆ ನಾವು ನಿಲ್ಲಿಸೋದಿಲ್ಲ ಅಂತ ಇವ್ರು ಹೇಳ್ತಾ ಇದ್ದಾರೆ. ಇನ್ನು ಹೈಕಮಾಂಡ್ ಬಿಟ್ಟಂಥ ವಿಷಯ ಭಾಳ ತೀವ್ರ ಆಯ್ತದೆ. ಆದಷ್ಟು ಶೀಘ್ರ ಹೈಕಮಾಂಡ್ ನಿರ್ಧಾರ ತಗೊಳ್ಳಿ. ಯಾರನ್ನು ಉಳಿಸಬೇಕು ಅದಕ್ಕೆ ಬಿಟ್ಟಿದ್ದು. ಯಾರಿಂದ ಲಾಭದ, ಯಾರಿಂದ ಪಕ್ಷ ಉಳಿತದ ನಿರ್ಧಾರ ಹೈಕಮಾಂಡಿಗೆ ಅಂತ ಹೇಳ್ತಾ, ಇದು ನಿಮ್ಗೆ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆ ಸಬ್ಸ್ಕ್ರೈಬ್ ನಿಲ್ಲಿಸ್ಕೋಬೇಡ್ರಿ. H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್, ಸತ್ಯದ ಕೈಗಲ್ಲಿ ವಂದನೆಗಳು.